ಹಲೋ ಎವ್ರಿವನ್. 36ನೇ ಪ್ರಶ್ನೆಯನ್ನ ಗಮನಿಸಿ ಮಕ್ಕಳೇ. ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮನಾಗಿದ್ದು ಆ ಕೋನಗಳನ್ನ ಉಂಟು ಮಾಡಿರುವ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಎಂದು ಸಾಧಿಸಿ. ಸೊ ಇಲ್ಲಿ ತ್ರಿಭುಜ ಎಬಿಸಿ ಮತ್ತು ಡಿಇಎಫ್ ನಲ್ಲಿ ಇಲ್ಲಿ ದತ್ತಾಂಶದಲ್ಲಿ ಏನ್ ಹೇಳ್ತಾ ಇದ್ದಾರೆ ಮಕ್ಕಳೇ, ಎ ಬಿ ಡಿವೈಡೆಡ್ ಬೈ ಡಿ ಇಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಮತ್ತು ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ ಆಗಿದೆ ಅಂತೆ. ಸೊ ನಾವಿಲ್ಲಿ ತ್ರಿಭುಜ ಎ ಬಿ ಸಿ ತ್ರಿಭುಜ ಡಿಇಎಫ್ ಗೆ ಸಮರೂಪಿ ಅಂತ ಹೇಳ್ಬೇಕು ಮಕ್ಕಳೇ. ಸೊ ಇದು ಸಮರೂಪಿ ಅಂತ ಹೇಳ್ಬೇಕು ಅಂದ್ರೆ ನಾವು ರಚನೆಯನ್ನ ಮಾಡ್ಕೊಳ್ಬೇಕು. ಸೊ ರಚನೆ ಏನು, ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಮತ್ತು ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ ಆಗಿರುವಂತೆ. ಸೊ ಅಂದ್ರೆ ಎ ಬಿ ಡಿ ಪಿ ಗೆ ಸಮ ಎಷ್ಟು ಅಳತೆ ಇರುತ್ತೋ ಎರಡು ಕೂಡ ಅಷ್ಟೇ ಇರುತ್ತೆ. ಅದೇ ರೀತಿ ಎ ಸಿ ಬಾಹು ಎಷ್ಟಿರುತ್ತೋ ಡಿ ಕ್ಯೂ ಕೂಡ ಅಷ್ಟೇ ಇರುತ್ತೆ. ಆ ರೀತಿ ಆಗಿರುವಂತೆ ನಾವು ಡಿ ಮತ್ತು ಡಿ ಎಫ್ ಮೇಲೆ ಪಿ ಮತ್ತು ಕ್ಯೂ ಬಿಂದುಗಳನ್ನ ಗುರುತಿಸಿ ಪಿ ಕ್ಯೂ ಅನ್ನ ನಾವು ಸೇರ್ಸೋಣ ಮಕ್ಕಳೇ. ಸೊ ಈಗ ನಾವು ಸಾಧನೆ ಇಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂ ಈ ಎರಡು ತ್ರಿಭುಜವನ್ನ ತಗೊಂಡ್ರೆ, ಸೊ ಇಲ್ಲಿ ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಹಾಗೆ ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ ಅಲ್ವಾ, ಯಾಕಂದ್ರೆ ಇಲ್ಲಿ ರಚನೆಯಿಂದ ತಿಳಿದಿರುವಂತಹ ಅಂಶ. ಅದೇ ರೀತಿ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ ಅಂತ ಇದೆ. ಸೊ ಇದು ದತ್ತಾಂಶದ ಪ್ರಕಾರ. ಸೊ ಹಾಗಾದ್ರೆ ಇಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂಗಳು ಸರ್ವಸಮ ಅಂತ ಗೊತ್ತಾಯ್ತು. ಹೇಗೆ? ಬಾಹು ಕೋನ ಬಾಹು ನಿರ್ಧಾರಕ ಗುಣದಿಂದ. ಸೊ ಅದೇ ರೀತಿ ಎ ಬಿ ಡಿವೈಡೆಡ್ ಬೈ ಡಿಇ ಇಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಅಲ್ವಾ. ಸೊ ಎ ಬಿ ಡಿವೈಡೆಡ್ ಬೈ ಡಿಇ ಇಸ್ ಈಕ್ವಲ್ ಟು ಏನ್ ಹೇಳಿ, ಎ ಸಿ ಡಿವೈಡೆಡ್ ಬೈ ಡಿ ಎಫ್. ಸೊ ಹೇಗೆ? ಇದು ದತ್ತಾಂಶದ ಪ್ರಕಾರ ಅಲ್ವಾ. ಸೊ ಇಲ್ಲಿ ರಚನೆಯಿಂದ ಡಿ ಪಿ ಇಸ್ ಈಕ್ವಲ್ ಟು ಏನ್ ಹೇಳಿ, ಎ ಬಿ ಡಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ ಅಂತ ಹೇಳಿದ್ದೇವೆ. ಹಾಗಾಗಿ ಇದೇನಾಗುತ್ತೆ, ಡಿ ಪಿ ಡಿವೈಡೆಡ್ ಬೈ ಡಿ ಇಸ್ ಈಕ್ವಲ್ ಟು ಏನಾಯ್ತು, ಡಿ ಕ್ಯೂ ಡಿವೈಡೆಡ್ ಬೈ ಡಿ ಎಫ್ ಆಯ್ತು ಮಕ್ಕಳೇ. ಓಕೆ. ಸೊ ಇವುಗಳ ಅನುಪಾತಗಳು ಸಮಾನುಪಾತದಲ್ಲಿದ್ರೆ ಸೊ ಇಲ್ಲಿ ಏನಾಗುತ್ತೆ, ಪಿ ಕ್ಯೂ ಏನಾಯ್ತು, ಇ ಎಫ್ ಗೆ ಸಮಾಂತರವಾಗಿದೆ ಅಂತ ಹೇಳ್ಬೋದು. ಸೊ ಇದು ಥೇಲ್ಸ್ ನ ಪ್ರಮೇಯದಿಂದ, ಥೇಲ್ಸ್ ನ ವಿಲೋಮಾಂಶದಿಂದ ಗೊತ್ತಾಗುತ್ತೆ. ಸೊ ಇವುಗಳು ಸಮಾಂತರವಾಗಿದ್ದು ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿದ್ರೆ ಅನುರೂಪ ಕೋನಗಳು ಸಮನಾಯ್ತು. ಹಾಗಾಗಿ ಕೋನ ಪಿ ಇಸ್ ಈಕ್ವಲ್ ಟು ಕೋನ ಇ ಗೆ ಸಮನಾಗತ್ತೆ, ಕೋನ ಕ್ಯೂ ಇಸ್ ಈಕ್ವಲ್ ಟು ಕೋನ ಎಫ್ ಗೆ ಸಮನಾಗತ್ತೆ ಮಕ್ಕಳೇ. ಸೊ ಈ ಎರಡು ತ್ರಿಭುಜಗಳು ಸರ್ವಸಮ ಅಂತ ಹೇಳಿದ್ವಿ ನಾವು. ಸೊ ಈಗ ನಾವು ತ್ರಿಭುಜ ಎ ಬಿ ಸಿ ಮತ್ತು ಡಿ ಪಿ ಕ್ಯೂಗಳು ಸಮರೂಪಿ ಅಂತ ಹೇಳ್ಬೇಕು. ಸೊ ಯಾವ ಅಂಶವನ್ನ ಇಟ್ಕೊಂಡು ಇದನ್ನ ಸಮರೂಪಿ ಅಂತ ಹೇಳ್ಬೋದು, ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ. ಸೊ ಇದು ದತ್ತಾಂಶದಿಂದ ಹೇಳ್ಬೋದು. ಅದೇ ರೀತಿ ಇಲ್ಲಿ ಬಾಹು ಎ ಬಿ ಇಸ್ ಈಕ್ವಲ್ ಟು ಏನ್ ಹೇಳಿ, ಡಿ ಪಿ. ಅದೇ ರೀತಿ ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ. ಸೊ ಇದು ರಚನೆಯಿಂದ. ಸೊ ಹಾಗಾಗಿ ನಾವಿಲ್ಲಿ ಏನ್ ಹೇಳ್ಬೋದು, ಬಾಹು ಕೋನ ಬಾಹು ನಿರ್ಧಾರಕ ಗುಣದಿಂದ ತ್ರಿಭುಜ ಎ ಬಿ ಸಿ ಏನ್ ಹೇಳಿ ಸಮರೂಪಿ ತ್ರಿಭುಜ ಡಿ ಪಿ ಕ್ಯೂ ಆಯ್ತು ಮಕ್ಕಳೇ. ಸೊ ಮೊದಲನೇ ಒಂದು ಕಂಡೀಷನ್ ಅಲ್ಲಿ ನಾವು ಇದು ಎ ಬಿ ಸಿ ಮತ್ತು ಡಿ ಪಿ ಗಳು ಸರ್ವಸಮ ಅಂತ ಹೇಳಿದ್ವಿ. ಸೊ ಇಲ್ಲೇನ್ ಮಾಡಿದ್ದೇವೆ, ಈ ಎರಡು ತ್ರಿಭುಜಗಳು ಸಮರೂಪಿ ಅಂತ ಹೇಳಿದ್ವಿ ಬಾಹು ಕೋನ ಬಾಹು ನಿರ್ಧಾರಕ ಗುಣದಿಂದ. ಸೊ ಹಾಗಾದ್ರೆ ಇಲ್ಲಿ ಬಾಹುಗಳು ಸಮಾನುಪಾತದಲ್ಲಿದೆ. ಸೊ ರಚನೆಯಿಂದ ಮತ್ತು ದತ್ತದಿಂದ ಬಾಹು ಕೋನ ಬಾಹು ನಿರ್ಧಾರಕ ಗುಣದಿಂದ ಈ ಎರಡು ತ್ರಿಭುಜಗಳು ಸಮರೂಪಿ ಅಂತ ಹೇಳಿದ್ರೆ ಇವುಗಳ ಬಾಹುಗಳು ಕೂಡ ಕೋನಗಳು ಕೂಡ ಏನಾಗುತ್ತೆ ಮಕ್ಕಳೇ, ಸಮವಾಗಿರುತ್ತೆ. ಅನುರೂಪ ಕೋನಗಳು ಕೂಡ ಸಮನಾಗಿರುತ್ತೆ. ಸೊ ಹಾಗಾಗಿ ನಾವೇನ್ ಹೇಳ್ಬೋದು, ಪಿ ಕೋನ ಪಿ ಕೋನಕ್ಕೆ ಸಮನಾಗತ್ತೆ. ಅದೇ ರೀತಿ ಸಿ ಕೋನ ಕ್ಯೂ ಕೋನಕ್ಕೆ ಸಮನಾಗತ್ತೆ ಅಲ್ವಾ. ಸೊ ಇದು ಸಿ ಪಿ ಸಿ ಟಿ ಇದರಿಂದ ಗೊತ್ತಾಗಿರುವಂತ ಅಂಶ. ಸೊ ಅದೇ ರೀತಿ ಇಲ್ಲಿ ಈಗಾಗಲೇ ನಾವು ಕೋನ ಬಿ ಇಸ್ ಈಕ್ವಲ್ ಟು ಕೋನ ಪಿ ಅಂತ ಹೇಳಿದ್ದೇವೆ. ಸೊ ಕೋನ ಪಿ ಇಸ್ ಈಕ್ವಲ್ ಟು ಕೋನ ಇ ಗೊತ್ತಿರುವಂತಹ ಅಂಶ. ಈ ಎರಡು ಅನುರೂಪ ಕೋನಗಳು ಸಮ ಅಂತ. ಸೊ ಹಾಗಾಗಿ ಏನಾಯ್ತು, ಸ್ವಯಂ ಸಿದ್ಧಾಂತದ ಪ್ರಕಾರ ನಾವೇನ್ ಹೇಳ್ಬೋದು, ಬಿ ಇಸ್ ಈಕ್ವಲ್ ಟು ಏನಾಯ್ತು, ಕೋನ ಪಿ ಆಯ್ತು ಮಕ್ಕಳೇ. ಸೊ ಅದೇ ರೀತಿ ಸಿ ಇಸ್ ಈಕ್ವಲ್ ಟು ಕ್ಯೂ. ಸೊ ಕ್ಯೂ ಇಸ್ ಈಕ್ವಲ್ ಟು ಕೋನ ಎಫ್. ಸೊ ಹಾಗಾಗಿ ಸ್ವಯಂ ಸಿದ್ಧಾಂತದ ಪ್ರಕಾರ ಕೋನ ಸಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಕೋನ ಎಫ್ ಗೆ ಸಮ. ಸೊ ದತ್ತಾಂಶದಿಂದ ಗೊತ್ತಾಗಿರುವಂತದ್ದು ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ ಅಂತ. ಸೊ ಹಾಗಾಗಿ ಎಲ್ಲಾ ಮೂರು ಅನುರೂಪ ಕೋನಗಳು ಸಮನಾಯ್ತು. ಸೊ ಹಾಗಾಗಿ ಇಲ್ಲಿ
ಕೋನ ನಿರ್ಧಾರಕ ಗುಣದಿಂದ ತ್ರಿಭುಜ ABC ಸಮರೂಪಿ ಏನಾಯ್ತು ಮಕ್ಕಳೇ? ತ್ರಿಭುಜ DEF ಆಯ್ತು. ಓಕೆ, ಸೊ ಹೆನ್ಸ್ ದಿ ಪ್ರೂಫ್. ಥ್ಯಾಂಕ್ ಯು.